ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆಯೇ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ಮಹಾ ಅವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ಹಾಗೂ ನನಗೆ ಮಾರ್ಗದರ್ಶನ ನೀಡಿದಂತ ಎಲ್ಲ ಗುರುವೃಂದದವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ತೆಗೆದುಕೊಂಡಿರುವಂತ ಒಂದು ವಿಷಯ ಅಥವಾ ಉಪನ್ಯಾಸ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಹೇಳ್ಬೋದು. ಅಂದ್ರೆ ಇದರದ ಮಹತ್ವ ಏನು ಅಂತ ನಾವು ಪ್ರತಿದಿನ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ, ನಮ್ಮ ಮಹಾವತಾರ್ ವೇದಿಕೆಯಿಂದ ಧ್ಯಾನ ಮಾಡ್ತಾ ಎಷ್ಟೋ ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ, ಯೋಗಾಸನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ. ಏನೋ ಒಂದು ಬುಕ್ ಬರಿಬೇಕು ಅಂದ್ರೆ ಬುಕ್ ಅನ್ನ ಒಂದು ಕೂಡ ಬರೀತಾರೆ. ತಮ್ಮನ್ನು ತಾವು ಹೇಗೆ ಅಂದ್ರೆ ನಿರ್ಮಾಣ ಮಾಡ್ಕೋಬೇಕು, ಮುಂದೆ ಪ್ರಗತಿಯನ್ನು ಸಾಧಿಸ್ಕೋಬೇಕು ಅನ್ನೋಕೆ ಬ್ರಾಹ್ಮಿ ಮುಹೂರ್ತ ತುಂಬಾ ಒಂದು ಒಳ್ಳೆಯ ಮುಹೂರ್ತ ಅಂತ ಹೇಳ್ಬೋದು. ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಆತ್ಮ ಜಾಗೃತಿ ಮತ್ತು ಜೀವನದ ಪರಿವರ್ತನೆಯ ಸಮಯ ಅಂತ ಹೇಳ್ತಾರೆ. ಹಾಗಾದ್ರೆ ನಾವಿವತ್ತು ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ನಮ್ಮ ಜೀವನದಲ್ಲಿ ಒಂದು ವಿಶಿಷ್ಟ ಕ್ಷಣ ಇದೆ ಅಂತ ಹೇಳ್ತಾರೆ. ಪ್ರಕೃತಿ ಎಚ್ಚರವಾಗುವ, ಗಾಳಿ ಸ್ವಚ್ಛವಾಗುವ, ಹೃದಯದ ಸ್ಪಂದನೆ ನಿಧಾನವಾಗುವ ಮತ್ತು ಚಿಂತನ ಶಕ್ತಿ ಅತ್ಯಂತ ಕ್ಷೀಣವಾಗುವ ಕ್ಷಣ. ಆ ಕ್ಷಣಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ದಾರೆ. ಈ ಸಮಯವನ್ನು ದೇವತೆಗಳು ನಡೆಯುವ ಕಾಲ, ಜ್ಞಾನೋದಯದ ಬೆಳಕು ಹಾಗೂ ಮಾನವನನ್ನು ಮಹನೀಯವಾಗಿಸಬಲ್ಲ ಒಂದು ಗಳಿಗೆ ಎಂದು ನಮ್ಮ ಋಷಿಗಳೆಲ್ಲ ಕೊಂಡಾಡಿದ್ದಾರೆ. ಯೋಗಿಗಳಿರ್ಬೋದು, ತಪಸ್ವಿಗಳಿರ್ಬೋದು, ಎಲ್ಲರೂ ತಮ್ಮ ಶಕ್ತಿಯ ರಹಸ್ಯವನ್ನು ಈ ಒಂದೇ ಸಮಯಕ್ಕೆ ಮೀಸಲಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಇದು ಕೇವಲ ಮುಹೂರ್ತವಲ್ಲ, ಮನಸ್ಸಿಗೆ ಬೆಳಕು ನೀಡುವ, ಆತ್ಮಕ್ಕೆ ಶಾಂತಿ ತುಂಬಿಸುವ, ಜೀವನಕ್ಕೆ ದಿಕ್ಕು ತೋರಿಸುವ ಪವಿತ್ರ ಕ್ಷಣ ಅಂತ ಹೇಳ್ತಾರೆ. ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತ ಯಾವ ಸಮಯ ಅಂತ ನೋಡೋಣ ನಾವು. ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತವನ್ನು ಅತ್ಯಂತ ಶುಭ ಸಮಯ ಎಂದು ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ಧ್ಯಾನ, ಯೋಗ, ಜಪ, ತಪ, ಪೂಜೆ ಮುಂತಾದ ಸತ್ಕರ್ಮಗಳನ್ನು ಮಾಡುವುದು ಹೆಚ್ಚು ಫಲದಾಯಕ ಅಂತ ಹೇಳ್ತಾರೆ. ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತ ಎಂದರೆ ಯಾವ ಸಮಯದಲ್ಲಿ ಬರುತ್ತೆ ಅಂತ ನೋಡಿ. ಬ್ರಾಹ್ಮಿ ಮುಹೂರ್ತ ಎಂದರೆ ಸೂರ್ಯೋದಯಕ್ಕೆ ಸುಮಾರು 96 ನಿಮಿಷಗಳ 1.5 ಗಂಟೆ ಮೊದಲು ಪ್ರಾರಂಭವಾಗಿ ಸೂರ್ಯೋದಯಕ್ಕೆ 48 ನಿಮಿಷಗಳ ಮೊದಲು ಮುಗಿಯುವ ಸಮಯ. ಇದು ರಾತ್ರಿಯ ಕೊನೆಯ ಮತ್ತು ಅತ್ಯಂತ ಮಂಗಳಕರ ಅವಧಿಯಾಗಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಬೆಳಿಗ್ಗೆ 4ರಿಂದ 5:30 ನಡುವೆ ಬರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ 3:30ರಿಂದ 5:30 ಮಧ್ಯದ ಕಾಲವೆಂದು ಬ್ರಹ್ಮ ಮುಹೂರ್ತವನ್ನು, ಅಂದ್ರೆ ಜ್ಞಾನಿಗಳಿರ್ಬೋದು, ಋಷಿ ಮುನಿಗಳಿರ್ಬೋದು, ಅಥವಾ ಒಂದು ಅಂದ್ರೆ ಗ್ರಂಥದಲ್ಲಿರ್ಬೋದು, ಅದನ್ನ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಒಂದು ಮಾಡಿದ್ದಾರೆ. ಅಂದ್ರೆ ಅದರ ನಿಖರ ಸಮಯ ಮತ್ತು ನಿಮ್ಮ ಸ್ಥಳ ಮತ್ತು ದಿನದ ಸೂರ್ಯೋದಯ ಸಮಯದ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಸೂರ್ಯೋದಯ 6ಕ್ಕೆ ಇದ್ದರೆ ಬ್ರಾಹ್ಮಿ ಮುಹೂರ್ತ 4:24 ನಿಮಿಷದಿಂದ 5:12ವರೆಗೆ ಇರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅವರವರ ಪ್ರದೇಶದ ಅನುಗುಣವಾಗಿ ಸೂರ್ಯೋದಯ ಹೇಗೆ ಉದಯ ಆಗುತ್ತೆ ಅನ್ನೋದ್ರ ಮೇಲೆ, ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ ಸೂರ್ಯೋದಯ, ಆ ಸಮಯದ ಮೇಲೆ ಅದು ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಮುಂದೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂತ ನೋಡೋಣ. ನಾವ್ ಇದೆಲ್ಲ ತಿಳ್ಕೊಂಡ್ವಿ. ಈಗ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂತ ನೋಡ. ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬ್ರಹ್ಮ ಎಂದರೆ ಪರಮ ಜ್ಞಾನ, ಅಂದ್ರೆ ಸೃಷ್ಟಿಯ ಮೂಲ ಜ್ಞಾನ ಅಂತ ಹೇಳ್ಬೋದು. ಮುಹೂರ್ತ ಎಂದರೆ ರೂಪ, ಅಂದ್ರೆ ವಿಶೇಷ ಕಾಲ. ಅಂದ್ರೆ ಇವೆರಡು ಸೇರಿ ಜ್ಞಾನ, ಶಾಂತಿ ಮತ್ತು ಚೈತನ್ಯವನ್ನು ಹೆಚ್ಚುವ ಸುಪ್ರಸಿದ್ಧ ಅಥವಾ ಸುಪ್ರಲಿತ ಸಮಯ ಅಂತ ಹೇಳ್ಬೋದು. ಇದರ ಅರ್ಥ ಅಂದ್ರೆ ಬ್ರಹ್ಮನಿಗೆ ಸೇರಿದ ಪವಿತ್ರ ಕಾಲ ಮತ್ತು ಜ್ಞಾನೋದಯ ಸಮಯ ಅಂತ ಹೇಳ್ಬೋದು. ಈ ಕಾಲದಲ್ಲಿ ಜ್ಞಾನ, ಶಾಂತಿ, ಚೈತನ್ಯ ಹೆಚ್ಚು ಸುಲಿತವಾಗಿರುತ್ತೆ. ಅಂದ್ರೆ ನಮ್ಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಪ್ರಕೃತಿಯ ಪ್ರಾಣ ಶಕ್ತಿ ಅತ್ಯಂತ ಶುದ್ಧವಾಗಿರುತ್ತೆ.
ನಮ್ಮ ಮೆದುಳು ಅತ್ಯಂತ ಶಾಂತವಾಗಿರ್ಲಿಕ್ಕೆ ಈ ಸಮಯ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಚಂದ್ರನ ತಂಪಿನ ಕಂಪನ, ಸೂರ್ಯೋದಯದ ಮೃದು ಪ್ರಕಾಶ, ಹೂವಿನ ಸುಗಂಧ, ಗಾಳಿಯಲ್ಲಿರುವ ಹೆಚ್ಚಾದ ಆಮ್ಲಜನಕ, ಅದು ಅದು ನಮ್ಗೆ ಪ್ರಕೃತಿ ಹೇಳ್ತಾ ಇರುತ್ತೆ, ಎದ್ದೇಳು, ನಿನ್ನೊಳಗಿನ ಜ್ಞಾನವನ್ನು ನೀನು ಜಾಗೃತಗೊಳಿಸ್ಕೋ, ನಿನಗಿದು ಒಳ್ಳೆಯ ಸಮಯ ಅಂತ ಪ್ರಕೃತಿ ನಮಗೆ ಸೂಚನೆ ಕೊಡ್ತಾ ಇರುತ್ತೆ ಆ ಬ್ರಹ್ಮ ಮುಹೂರ್ತದಲ್ಲಿ. ಅಷ್ಟೊಂದು ಪ್ರಾಶಸ್ತ್ಯವಾದ ಒಂದು ಅಂದ್ರೆ ಸಮಯ ಅಂತ ಹೇಳುವುದು. ಹಾಗಾದ್ರೆ ಪುರಾಣ ವೇದಗಳಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ಅಂತ, ಈ ಸಮಯವನ್ನು ಅಮೃತದ ಕಾಲ ಅಂತ ಕರೀತಾರೆ ಋಷಿ ಮುನಿಗಳು. ಯೋಗಿಗಳು ಈ ಸಮಯದಲ್ಲಿ ತಪಸ್ಸು ಮಾಡ್ತಾ ಇದ್ರಿ. ಬುದ್ಧ ದೇವರಿಗೆ ಜ್ಞಾನೋದಯನು ಪಡೆದದ್ದು ಈ ಬೆಳಗಿನ ಜಾವದಲ್ಲಿ. ವಿಷ್ಣುವಿನ ನಾಮಸ್ಮರಣೆ, ಶಿವನ ಪವಿತ್ರ ಜಪ ಎಲ್ಲವೂ ಬೆಳಗಿನ ಶಾಂತ ಸಮಯದಲ್ಲಿ ಹೆಚ್ಚು ಫಲಕಾರಿಯಾಗಿರುತ್ತೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಾವು ಏನೇ ಮಾಡಿದ್ರು, ಒಳ್ಳೆಯ ಕೆಲಸ ಯಾವುದೇ ಮಾಡಿದ್ರು ಅಂದ್ರೆ ಕೆಲಸಗಳು ಬೇಗ ಆಗುತ್ತೆ ಅಂತ ಹೇಳ್ತಾರೆ. ನಾವು ಏನೋ ಒಂದು ಅನ್ಕೊಂಡಿರ್ತೀವಿ, ಅಂದ್ರೆ ನಾನು ಈ ತರ ಮಾಡುವ, ಏನೋ ಒಂದು ಬುಕ್ ಬರಿಬೇಕು ಅಂತೀವಿ, ಅಥವಾ ನಂದು ಈ ತರ ಕೆಲಸಗಳು ಇಷ್ಟು ಬೇಗ ಆಗ್ಬೇಕು ಅಂತ ಅನ್ಕೊಂಡ್ರೆ, ಆ ಸಮಯದಲ್ಲಿ ಕೂತು ನಾವು ಒಂದು ಸಂಕಲ್ಪ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೊಂಡಾಗ, ಆ ಸಮಯದಲ್ಲಿ ನಾವು ಅದನ್ನ ಹೇಳ್ಕೊಂಡಾಗ ಅದು ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಬ್ರಹ್ಮ ಮುಹೂರ್ತಕ್ಕೆ ಅದು ಅತ್ಯಂತ ಅಂದ್ರೆ ಒಂದು ಅಂದ್ರೆ ಹಿಂದಿನಿಂದಲೂ ಋಷಿ ಮುನಿಗಳ ಕಾಲಿನ ಅತ್ಯಂತ ಪ್ರಾಶಸ್ತ್ಯವಾದ ಒಂದು ಅಂದ್ರೆ ಮುಹೂರ್ತ ಅಂತ ಹೇಳ್ಬೋದು. ಹಾಗಾದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನ ನೋಡೋದಾದ್ರೆ, ಬೆಳಗಿನ ನಮ್ಮ ದೇಹದ ಜೀವ ಸಕಲ ಚಕ್ರದಲ್ಲಿ ಅತ್ಯುನ್ನತವಾದ ಶಾಂತಿಯನ್ನು ಕೊಡುವ ಸಮಯ ಅಂತ ಇದೆ. ಆ ಸಮಯದಲ್ಲಿ ಮೆದುಳಿನಲ್ಲಿ ಆಲ್ಫಾ ಬ್ರೈನ್ ಅಂದ್ರೆ ವೇವ್ಸ್ ಹೆಚ್ಚಾಗ್ತಾ ಇರುತ್ತೆ, ತರಂಗಗಳು ಬರ್ತಾ ಇರುತ್ತೆ. ಅವಾಗ ಮನಸ್ಸು ಶಾಂತವಾಗಿ ಸ್ಟಾರ್ಟ್ ಆಗುತ್ತೆ, ಸೃಜನಶೀಲತೆ ಬಲವಾಗುತ್ತೆ, ಮತ್ತೆ ಲರ್ನಿಂಗ್ ಕೆಪಾಸಿಟಿ ಹೆಚ್ಚಾಗುತ್ತೆ. ನಾವು ಏನೇ ಒಂದು ಓದೋದಿದ್ರು ಆ ಸಮಯದಲ್ಲಿ ಓದಿದ್ರು ಅದು ಈಗ ನಾವು ಬೇರೆ ಸಮಯದಲ್ಲಿ ಓದೋಕ್ಕಿಂತ 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮೆಮೊರಿಗೆ ಉತ್ತಮ ಅಂದ್ರೆ ನಾವು ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಅದು ಅತ್ಯುತ್ತಮವಾದ ಒಂದು ಕಾಲ ಅಂತ. ಏನೇ ಓದಿದ್ರು ಆ ಸಮಯದಲ್ಲಿ ಓದ್ಕೊಂಡ್ರೆ ನೆನಪು ಚೆನ್ನಾಗಿರುತ್ತೆ ಅಂದ್ರೆ ಈ ಬೇರೆ ಸಮಯದಕ್ಕಿಂತ ಅಂತ ಹೇಳ್ತಾರೆ. ಮತ್ತೆ ಶುದ್ಧವಾದ ಆಮ್ಲಜನಕ ಪ್ರಮಾಣ ಹೆಚ್ಚಿರುತ್ತೆ. ಅಂದ್ರೆ ಬೆಳಗಿನ ಗಾಳಿಯಲ್ಲಿ ಆಮ್ಲಜನಕ ಹೆಚ್ಚಿರುತ್ತೆ, ಅದು ಲಂಗ್ಸಿಗೆ ಶುದ್ಧಗೊಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮೆದುಳಿಗೆ ಒಂದು ಕ್ಲಾರಿಟಿ ಕೊಡ್ತಾ ಇರುತ್ತೆ, ಅಂದ್ರೆ ಈ ಶಕ್ತಿಯಿಂದ ನಮಗೆ ಒಳ್ಳೆಯ ಚೈತನ್ಯ ಬರ್ತಾ ಇರುತ್ತೆ. ರಕ್ತ ಪ್ರಸರಣ ಶಕ್ತಿ ಜಾಸ್ತಿ ಆಗುತ್ತೆ, ಅಂದ್ರೆ ಶುಚಿಯಾಗಿ ಅಂದ್ರೆ ನಮ್ಮ ದೇಹದಲ್ಲೆಲ್ಲ ಸಂಚಾರ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತ. ಈ ಸಮಯದಲ್ಲಿಯೂ ಕೂಡ ಹಾರ್ಮೋನ್ಗಳ ಸಮತೋಲನ ಅಂದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಸ್ಟ್ರೆಸ್ ಅಂತ ನಾವ್ ಏನ್ ಹೇಳ್ತೀವಿ, ಒತ್ತಡ ಈ ಸಮಯದಲ್ಲೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಬೆಳಗಿನ ಜಾವ ತುಂಬಾ ಅತ್ಯುತ್ತಮವಾದ ಒಂದು ಅಂದ್ರೆ ಮುಹೂರ್ತ ಅಂತ ಹೇಳ್ಬೋದು. ಅಂದ್ರೆ 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 ನಮ್ಮ ಒಂದು ಸ್ಟ್ರೆಸ್ ಆ ಸಮಯದಲ್ಲಿ ಅಂದ್ರೆ ಒತ್ತಡದಲ್ಲಿ ಇರೋದೇ ಇಲ್ಲ, ಯಾಕಂದ್ರೆ ಅಷ್ಟು ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಎನರ್ಜಿ ಕೂಡ ಅಂದ್ರೆ ಒಂದು ಪ್ರಮಾಣದಲ್ಲಿ ಇರುತ್ತೆ ಅಂತ, ಅಂದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಆವಾಗ. ಅದಕ್ಕೆ ನಾವು ಆ ಟೈಮಲ್ಲಿ ಏನೇ ಮಾಡಿದ್ರು ಕೆಲಸಗಳು ಕಾರ್ಯಗತವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಜ್ಞಾನ ಹೇಳುತ್ತೆ, ಬೆಳಗಿನ ಜಾವ ದೇಹ ಮತ್ತು ಮನಸ್ಸು ಜಾಗೃತಿ ಮಾಡಿಕೊಡ್ಲಿಕ್ಕೆ ಅತ್ಯುತ್ತಮವಾದ ಒಂದು ಸ್ಥಿತಿ ಅಂತ ಹೇಳ್ತೇವೆ. ಅದೇ ರೀತಿ ನಮ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಯೋಗ, ಧ್ಯಾನ ಅಂದ್ರೆ ಯಾಕೆ ಯೋಗ್ಯತೆ ಅಂದ್ರೆ ಯಾಕೆ ಯೋಗ್ಯ ಈ ಕಾಲ ಅಂತ ನೋಡಿ. ಧ್ಯಾನಕ್ಕೆ ಬೇಕಾಗಿರೋದು ಮೌನ, ಹಗುರ ಮನಸ್ಸು, ಗಾಳಿಯ ಶುದ್ಧತೆ. ಈ 3 ಗುಣಗಳು ಬೆಳಗಿನ ಜಾವ ನಮಗೆ ಆಟೋಮೆಟಿಕ್ ಆಗಿ ಅಂದ್ರೆ ಸ್ವಯಂ ದೊರೀತಾ ಇರುತ್ತೆ ಪ್ರಕೃತಿಯಿಂದಾನೇ. ಅದಕ್ಕಾಗಿ ಇದು ಯೋಗಾಸನೆಗಳಿಗೂ ಕೂಡ ಶ್ರೇಷ್ಠ ಕಾಲ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನಾವು ಮಾಡಿರೋ ಪ್ರಾಣಾಯಾಮ ಇರ್ಬೋದು, ಅಥವಾ ಆನಾಪಾನಸತಿ ಧ್ಯಾನ ಇರ್ಬೋದು, ಅನೇಕ ಧ್ಯಾನಗಳಿದೆ. ಸೋಹಂ ಧ್ಯಾನ ಇರ್ಬೋದು, ಓಂಕಾರ ಜಪ ಇರ್ಬೋದು, ವಿಪಾಸನ ಧ್ಯಾನ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಆತ್ಮ ಜಾಗೃತಿಯನ್ನು ವೇಗವಾಗಿ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಏನ್ ಉಪಯೋಗ ಅಥವಾ ಏನ್ ಮಹತ್ವ, ಯಾಕೆ ಅಂದ್ರೆ ಗುರುಕುಲ ಪದ್ಧತಿಯಲ್ಲಿ ನೋಡಿ 4 ಗಂಟೆಗೆ ಎದ್ದುಕೊಂಡು ಅವರು ಬೆಳಗಿನ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ರು. ಅಂದ್ರೆ ಈ ಸಮಯ ತುಂಬಾ ಸುಸ್ಥಿತಿಯಾದ ಸಮಯ, ಅಂದ್ರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಥವಾ ನಮಗೊಂದು ಕ್ಲಾರಿಟಿ ಸಿಗಲಿಕ್ಕೆ ಲೈಫ್ ಅಲ್ಲಿ ಇದು ಒಂದು ಅತ್ಯುತ್ತಮವಾದ ಸಮಯ ಅಂತ ಹೇಳ್ತೀವಿ. ಅಂದ್ರೆ ಈ ಹೊತ್ತಿನಲ್ಲಿ ಡಿಸ್ಟ್ರಾಕ್ಷನ್ ಇರಲ್ಲ, ಯಾವುದೇ ಅಡೆತಡೆಗಳಿರಲ್ಲ, ಮೆಮೊರಿ ತೀಕ್ಷ್ಣವಾಗಿರುತ್ತೆ ಈ ಸಮಯದಲ್ಲಿ.
ಆಮೇಲೆ ಕಾನ್ಸಂಟ್ರೇಷನ್ ಸುಲಭ. ಅಂದ್ರೆ ಈ ಹೊತ್ತಿನಲ್ಲಿ ನಾವು ಅಂದ್ರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಆ ಸಮಯದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಅಂದ್ರೆ ಏಕಾಗ್ರತೆಗೆ ತುಂಬಾ ಅನುಕೂಲ. ನಮ್ಮ ಮೈಂಡ್ ಅಷ್ಟು ಫ್ರೆಶ್ ಆಗಿರುತ್ತೆ. ಮತ್ತೆ ಅಂದ್ರೆ ಅಂದ್ರೆ ಈಗ ನಾವು ರಿಪೀಟ್ ಈಗ ಏನೋ ಒಂದು ಬುಕ್ ಓದ್ತಾ ಇದೀವಿ ಅಂದ್ರೆ ಪದೇ ಪದೇ ಒಂದ್ ಎರಡ್ ಸತಿ ಓದ್ಕೊಂಡ್ರೆ ಅದು ಅಂದ್ರೆ ಒಂದು 100 ಅಲ್ಲಿ ಒಂದು 70% ಅದು ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಅಂತ. ಅದಕ್ಕಾಗಿ ಇಂದಿನ ಮಕ್ಕಳಿಗಿರ್ಬೋದು ಅಥವಾ ಯುವಕರಿಗೆ ಅಥವಾ ನಮಗೆ ಅಂದ್ರೆ ಈ ಲೇಡೀಸ್ಗಳಿಗೆ, ನಾವು ಲೇಡೀಸ್ಗಳಂದ್ರೆ ಜಪ ತಪ ಎಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಒಂದು ಅಂದ್ರೆ ಆರೋಗ್ಯಕ್ಕೆ ಇರ್ಬೋದು ಅಥವಾ ಒಂದು ನಮ್ಮ ಒಂದು ಆತ್ಮ ಉನ್ನತಿಗೆ ಇರ್ಬೋದು. ಈ ಸಮಯದಲ್ಲಿ ಮಾಡಿದಾಗ ನಮಗೆ ಒಂದು ಒಳ್ಳೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಮಕ್ಕಳಿರ್ಬೋದು, ಯುವಕರಿಗೆ ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದಾರೋ ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ, ಯಾವ್ದೋ ಒಂದು ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ಆ ಸಮಯದಲ್ಲಿ ನಾವು ಈ ಸಮಯದಲ್ಲಿ ಮಾಡಿದಾಗ ನಮಗೆ ಬೇಗ ಅದಕ್ಕೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬೆಳಗಿನ 1 ಗಂಟೆಯ ಓದು 3-4 ಗಂಟೆ ರಾತ್ರಿ ಓದಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಆರೋಗ್ಯ ಮತ್ತು ದೇಹದ ಚೈತನ್ಯ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಜೀರ್ಣಶಕ್ತಿ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾಗಿ ಆಗುತ್ತೆ, ಡೈಜೆಷನ್ ಸುಧಾರಣೆ ಆಗುತ್ತೆ, ಮೆಟಬಾಲಿಸಂ ಹೆಚ್ಚುವುದು ಅಂದ್ರೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಗಳಿರೋ ಒಂದು ವಸ್ತು ಒಳ್ಳೆ ಜೀರ್ಣವಾಗ್ಲಿಕ್ಕೆ ಅಂದ್ರೆ ಸಮತೋಲನ ಕಾಪಾಡ್ಲಿಕ್ಕೆ, ಒಬೆಸಿಟಿ ಕಡಿಮೆ ಆಗುತ್ತೆ, ಹಾರ್ಮೋನ್ಗಳು ಬ್ಯಾಲೆನ್ಸ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಾರ್ಮೋನ್ ಅಲ್ಲ, ಹಾರ್ಮೋನ್ಸ್ ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳುತ್ತೆ. ಈ ಸಮಯದಲ್ಲಿ ಇಮ್ಯುನಿಟಿ ಹೆಚ್ಚುವುದು ಅಂತ ಹೇಳ್ತಾರೆ. ಅದಕ್ಕಾಗಿ ಬೆಳಗಿನ ಒಂದು 10-15 ನಿಮಿಷ ಧ್ಯಾನ ಮಾಡಿದರೆ ನಮಗೊಂದು BP ಇರ್ಬೋದು, ಶುಗರ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು ಸಹಜವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಮಾಡಿದ್ರೆ. ಹಾಗಾದ್ರೆ ಮನಸ್ಸಿನ ಶುದ್ಧತೆ ಮತ್ತು ಭಾವನಾತ್ಮಕ ಸಮತೋಲನ ಹೇಗಾಗುತ್ತೆ ಅಂತ ನೋಡಿ. ಸಾಧಾರಣವಾಗಿ ನಾವು ಬೆಳಿಗ್ಗೆ ಎದ್ದಾಗ ಮನಸ್ಸು ಅಂದ್ರೆ ನ್ಯೂಟ್ರಲ್ ಸ್ಥಿತಿಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಸಮಾನ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಆ ಸಮಯದಲ್ಲಿ ನಮಗೆ ಅಂದ್ರೆ ಸಿಟ್ಟು ಕಡಿಮೆ ಇರುತ್ತೆ. ಅಂದ್ರೆ ಆತಂಕ ಇರ್ಬೋದು, ಒತ್ತಡ, ಆ ಸಮಯದಲ್ಲಿ ಸಿಟ್ಟು ಅಥವಾ ಕೋಪಗಳು ತುಂಬಾ ಕಡಿಮೆ ಅಂತ ಹೇಳ್ದ. ಆಮೇಲೆ ಅಂದ್ರೆ ಹೆದರಿಕೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಹೆಚ್ಚಿರುತ್ತೆ. ಆಮೇಲೆ ಎಮೋಷನಲ್ ಸ್ಟೆಬಿಲಿಟಿ ಅಂತಂದ್ರೆ ನಾವು ಅಂದ್ರೆ ಎಮೋಷನಲಿ ನಾವು ಥಿಂಕ್ ಮಾಡೋ ಒಂದು ಥಿಂಕಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ತುಂಬಾ ದೊಡ್ಡ ನಿರ್ಣಯ ತಗೊಳ್ಬಹುದು ಅಥವಾ ಗಂಭೀರವಾದ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಇರ್ಬೋದು. ನಾವ್ ಏನೋ ಒಂದು ನಮ್ ಜೀವನದಲ್ಲಿ ಈ ತರ ಕಾಣ್ಬೇಕು ಅಥವಾ ನನ್ಗೆ ಈ ತರ ಆಗ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ಏನಾದ್ರೂ ಒಂದು ಗುರಿ ಇಟ್ಕೊಂಡ್ರೆ ಈ ಕಾಲ ಸೂಕ್ತವಾದ ಸಮಯ ಅಂತ ಹೇಳ್ತಾರೆ. ಬೆಳಗಿನ ಜಾವ ಅತ್ಯುತ್ತಮವಾದ ಸಮಯ ಅಂತ ಹೇಳ್ತಾರೆ. ಅದೇ ರೀತಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಆತ್ಮದ ಸನ್ನಿಧಿಗೆ ಹೋಗುವ ದಾರಿ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಆಧ್ಯಾತ್ಮಿಕವಾಗಿ ನೋಡಿದರೆ ಬ್ರಾಹ್ಮಿ ಮುಹೂರ್ತವು ಮಾನವನಿಗೆ ಅಂದ್ರೆ ಅಂದ್ರೆ ಸೋಲು ಅಂದ್ರೆ ಆತ್ಮಕ್ಕೆ ಹತ್ತಿರವಾಗುವಂತ ಅಂದ್ರೆ ಹತ್ತಿರವಾಗಿ ಸೋಲಿಗೆ ಹತ್ತಿರವಾಗಿ ಕೊಡುವಂತ ಕಾಲ ಅಂತ ಹೇಳ್ಬೋದು. ಅಂದ್ರೆ ಮಾಡಿಸಬಲ್ಲುವಂತ ಕಾಲ ಅಂತ ಹೇಳ್ತಾರೆ. ನಾವು ಈ ಸಮಯದಲ್ಲಿ ಧ್ಯಾನ ಮಾಡ್ಬೋದು ಅಥವಾ ಏನೋದು ಅಂದ್ರೆ ಜಪವನ್ನು ಮಾಡೋದು ಅಥವಾ ಓಂಕಾರ ಹೇಳ್ಬೋದು. ಈ ಕಾಲದಲ್ಲಿ ನಾವು ಒಂದು ಶಾಂತವಾಗಿ ಮೌನವಾಗಿ ಕುಳಿತಾಗ ನಮ್ಗೆ ನಾವು ಯಾರು ಅಂತ ಗೊತ್ತಾಗುತ್ತೆ. ಆತ್ಮಜ್ಞಾನಕ್ಕೆ ಅಥವಾ ಆತ್ಮಕ್ಕೆ ಹತ್ತಿರವಾಗ್ತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಚ್ಚಾಗಿ ಋಷಿ ಮುನಿಗಳು ಇರ್ಬೋದು, ಅವರೆಲ್ಲ ನೋಡಿ ಅವರು ಸಾಧನೆ ಮಾಡಿದ್ರು ಹೇಗೆ ಅಂದ್ರೆ ಈ ಬ್ರಹ್ಮ ಮುಹೂರ್ತ ಅಂದ್ರೆ ಕಾಲದಲ್ಲಿ. ಅದಕ್ಕೆ ನಾವ್ ಏನಾದ್ರೂ ನಮ್ಗೆ ಅದಕ್ಕೆ ನಾವು ತಿಳ್ಕೊಬೇಕು, ನಾವ್ ಯಾಕೆ ಬಂದಿದೀವಿ ಅಥವಾ ನಾವ್ ಯಾರು, ನಾವು ಆತ್ಮದ ಒಂದು ಸ್ಥಿತಿಯನ್ನು ತಿಳ್ಕೊಳ್ಬೇಕು ಅಂತಿದ್ರೆ ಈ ಮುಹೂರ್ತದಲ್ಲಿ ಅಂದ್ರೆ ಈ ಮುಹೂರ್ತದ ಸಮಯದಲ್ಲಿ ನಾವು ಅಂದ್ರೆ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಂದ್ರೆ ಅಂದ್ರೆ ಚಿತ್ತವಾದ ಅಂದ್ರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಆಮೇಲೆ ಸಾತ್ವಿಕವಾದ ಭಾವನೆ ಇರುತ್ತೆ, ಪ್ರಾಣ ಶಕ್ತಿ ಅತ್ಯಂತ ಹೆಚ್ಚಿರುತ್ತೆ, ಇಂದ್ರಿಯಗಳ ಚಲನೆ ದುರ್ಬಲ ಇರದೆ ಈ ಸಮಯದಲ್ಲಿ ಮಾಡಿದ ಜಪ ಅಂದ್ರೆ ಮಂತ್ರದ ಶಕ್ತಿ ಅಥವಾ ನೇರವಾಗಿ ಹೃದಯ ಕೋಶಕ್ಕೆ ಹೋಗುತ್ತೆ. ಮನಸ್ಸಿನ ಆಳಕ್ಕೆ ಜಾಗೃತಿಯನ್ನು ಹೊಳಿಸುತ್ತೆ. ಒಳಗಿನ ಬೆಳಕು ಬೆಳಗುತ್ತೆ, ನಮ್ಮ ಒಳಗಡೆ ಏನಿರುತ್ತೋ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ದೈವಿ ಭಾವ ಅಂದ್ರೆ ದೈವಿ ಗುಣ ಅಂತ ನಾವೇನು ಅದು ಜಾಗೃತವಾಗುತ್ತೆ. ಅಥವಾ ಆಧ್ಯಾತ್ಮಿಕವಾಗಿ ಇರ್ಬೋದು ಅಥವಾ ನಾವು ಭಕ್ತಿ ಭಾವದಲ್ಲಿ ಇರ್ಬೋದು, ಯಾವ್ದು ಎರಡೂ ಕೂಡ ನಮ್ಗೆ ಜಾಗೃತಿಯಾಗುವಂತ ಒಂದು ಕಾಲ. ಅಂದ್ರೆ ಇಂಟ್ಯೂಷನ್ ಅದಿರುತ್ತೆ, ಅದು ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಕಾರಣ ಮಹರ್ಷಿಗಳು ಹೇಳಿರೋದೇನು, ಯಾರು ಬ್ರಹ್ಮ ಮುಹೂರ್ತ ಬಳಸುತ್ತಾರೋ ಅವರ ಜೀವನಕ್ಕಾಗಿ ಅಂದ್ರೆ ದೈವವೇ ಅಂದ್ರೆ ದೇವರೇ ಬಾಗಿಲನ್ನು ತೆಗೆಯುತ್ತೆ ಅಂತ ಹೇಳ್ತಾರೆ.
ಅದಕ್ಕೋಸ್ಕರ ಬ್ರಹ್ಮ ಮುಹೂರ್ತದಲ್ಲಿ ಏನೇ ಮಾಡಿದ್ರು ಒಂದು ಅದ್ಭುತವಾದ ಒಂದು ಅಂದ್ರೆ ಸಮಯ ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಪ್ರಕೃತಿ ಕೂಡ ಸಂದೇಶವನ್ನು ಕೊಡ್ತಾ ಇರುತ್ತೆ ಬ್ರಹ್ಮ ಮುಹೂರ್ತ. ಹಕ್ಕಿಗಳು ಅಂದ್ರೆ ಹಕ್ಕಿಗಳು ಇಂಚರ ಸ್ಟಾರ್ಟ್ ಆಗಿರುತ್ತೆ ಅಂದ್ರೆ ಹಾಡನ್ನು ಸ್ಟಾರ್ಟ್ ಮಾಡುತ್ತೆ. ಗಾಳಿ ಮೃದುವಾಗಿ ಬೀಸ್ತಾ ಇರುತ್ತೆ. ಹೂವಿನ ಪರಿಮಳ ಎಲ್ಲ ಕಡೆ ಮಕರಂದವನ್ನು ಬೀರ್ತಾ ಇರುತ್ತೆ. ಸೂರ್ಯನ ಮೊದಲ ಕಿರಣ ಅಲ್ಲಿ ಬೀಳ್ತಾ ಇರುತ್ತೆ ಆ ಸಮಯದಲ್ಲಿ. ಅದಕ್ಕೆ ನಮಗೆ ಪ್ರಕೃತಿ ಹೇಳ್ತಾ ಇರುತ್ತೆ, ಸಂದೇಶನೇ ಕೊಡ್ತಾ ಇರುತ್ತೆ, ಎದ್ದು ನಿಂತು ನಿನ್ನ ಜೀವನಕ್ಕೆ ಒಂದು ಹೊಸ ಪುಟದಿಂದ ತೆರೆದುಕೋ. ನಿನಗೆ ಇದು ಸುಸಮಯವಾದ ಸಮಯ. ನಿನ್ನ ಒಂದು ಜಾಗೃತಿಗೆ ಅಥವಾ ನಿನ್ನ ಒಂದು ಅಂದ್ರೆ ಉನ್ನತಿಗೆ ಅಥವಾ ನೀನ್ ಏನು ಸಾಧಿಸಬೇಕು ಅನ್ಕೊಂಡ್ ಆ ಒಂದು ಒಂದು ಸಮಯ ಅಂದ್ರೆ ಆ ಒಂದು ಮುಹೂರ್ತಕ್ಕೆ ಇದು ಒಂದು ಅತ್ಯುತ್ತಮವಾದ ಕಾಲ ಅಂತ ಹೇಳ್ತಾರೆ. ಅಂದ್ರೆ ಈಗ ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತ ಹಂತ ಹಂತವಾಗಿ ನಾವು ಬರ್ಬೇಕು, ಒಂದೇ ಸಲ ನಮ್ಗೆ ಹೇಳ್ಲಿಕ್ಕೆ ಅಂದ್ರೆ ಆಗಲ್ಲ. ಅಂದ್ರೆ ಒಂದ್ ಹಂತವಾಗಿ ನಾವು ಬರ್ತಾ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದೇ ದಿನಕ್ಕೆ 4 ಗಂಟೆಗೆ ಎದ್ದು ನಾನು ಧ್ಯಾನ ಮಾಡ್ತೀನಿ ಅಂತ ಆಗಲ್ಲ. ಒಂದಿನ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು, 5 ಗಂಟೆ ಆಗ್ಬೋದು, ಪರವಾಗಿಲ್ಲ. ಅಂದ್ರೆ ಹಂತ ಹಂತವಾಗಿ ಒಂದಿನ 5 ಗಂಟೆ ಇರ್ಬೋದು, ಅಂದ್ರೆ 4:15 ಇರ್ಬೋದು, ಆಮೇಲೆ 3 ಗಂಟೆ, ಹೀಗೆ ನಾವು ಹಂತ ಹಂತವಾಗಿ ಅದನ್ನ ಮಾಡ್ಕೊಳ್ತಾ ಬರ್ಬೇಕು. ಮಾಡ್ಕೊಂಡು ಅಂದ್ರೆ ರಾತ್ರಿ ಬೇಗ ಮಲಗಿದಾಗ ಬೆಳಗ್ಗೆ ನಾವು ಬೇಗ ಏಳ್ಲಿಕ್ಕೆ ಸಾಧ್ಯ ಆಗತ್ತೆ. ಮೊಬೈಲ್ ಅನ್ನು ಕಡಿಮೆ ಮಾಡಿದಾಗ ನಾವು ಬೇಗ ಮಲಗ್ತೀವಿ, ಅವು ಬೇಗ ಎದ್ದೇಳ್ಲಿಕ್ಕೆ ಆಗತ್ತೆ. ಹಗುರವಾದ ಒಂದು ಆಹಾರವನ್ನು ತಗೊಳ್ಬೇಕಾಗತ್ತೆ. ಅಂದ್ರೆ ಹೆವಿ ಫುಡ್ ತಗೊಂಡಾಗ ನಮಗೆ ಬೆಳಿಗ್ಗೆ ಏಳ್ಲಿಕ್ಕೆ ಆಗಲ್ಲ. ಮತ್ತೆ ಬೆಳಗಿನ ಗಂಟೆ ಹಿಂದೆ ಅಂದ್ರೆ 5:45 ಅಂದ್ರೆ ನೈಜವಾಗಿ ನಾವು ಹೇಳುವ ಅಭ್ಯಾಸ ನಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಒಂದಿನ ಎದ್ರೆ ಆಮೇಲೆ ಮಾರನೇ ದಿನದಿಂದ ನಮಗದು ಅಭ್ಯಾಸ ಆಗಿ ನಾವು ಆ ಸಮಯಕ್ಕೆ ಕರೆಕ್ಟ್ ಆಗಿ ಹೇಳಲಿಕ್ಕೆ ನಾವು ಅಭ್ಯಾಸ ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಅಂದ್ರೆ ಈ ಸಮಯದಲ್ಲಿ ನಾವು ಎದ್ದಾಗ ಅಂದ್ರೆ ಈ ಒಂದು ಋಷಿಗಳು ಹೇಳಿರ್ಬೋದು ಅಥವಾ ಒಂದು ಜ್ಞಾನಿಗಳು ಹೇಳಿರ್ಬೋದು, ಇಂಥ ಸಮಯಕ್ಕೆ ಇಂಥ ಒಂದು 10 ನಿಮಿಷನೋ 15 ನಿಮಿಷ ಈ ತರ ನಾವು ಮಾಡ್ಕೊಳ್ತಾ ಹೋದ್ರೆ ನಮ್ಮ ಆತ್ಮ ಜಾಗೃತಿ ಈ ತರ ಆಗ್ತಾ ಇರುತ್ತೆ ಅಂತ ಹೇಳಿ ಅಂದ್ರೆ 3ರಿಂದ ಒಂದು 5 ನಿಮಿಷನೋ 10 ನಿಮಿಷನ ಮೌನವಾಗಿರೋದು, ಅಂದ್ರೆ ಒಂದು 10-15 ನಿಮಿಷ ಪ್ರಾಣಾಯಾಮ ಮಾಡೋದು, ಅಂದ್ರೆ ಒಂದು 15ರಿಂದ 20 ನಿಮಿಷ ಧ್ಯಾನ ಅಥವಾ ಜಪ ಆ ತರ ಸಾಧನೆ ಮಾಡೋದು. ಈ ತರ ಎಲ್ಲ ಮಾಡ್ತಾ ಬಂದಾಗ ಅಥವಾ ಸ್ವಲ್ಪ ಲಾಸ್ಟ್ ಅಲ್ಲಿ ಸ್ವಲ್ಪ ಬರವಣಿಗೆ ಇಟ್ಕೊಳ್ಳೋದು, ನಮ್ಗೆ ಏನಾಗ್ಬೇಕು, ನಾವ್ ಏನ್ ಮಾಡ್ಬೇಕು ಅಥವಾ ನಮ್ ಸಂಕಲ್ಪಗಳೇನಿದೆ ಅದನ್ನ ಬರೆಯೋದು, ಆಮೇಲೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳೋದು. ಇದೆಲ್ಲ ನಾವು ಈ ಸಮಯದಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಒಂದು ಅತ್ಯುತ್ತಮವಾದ ಕಾಲವಾಗಿದೆ. ಈ ಕಾಲದಲ್ಲಿ ನಾವು ಇದೆಲ್ಲ ಅಂದ್ರೆ ಗ್ರಾಟಿಟ್ಯೂಡ್ ಇರುವುದು, ಆಮೇಲೆ ನಮ್ಗೆ ಏನ್ ಆಗ್ಬೇಕು ಅಂತ ಸಂಕಲ್ಪ ಬರೋದು, ಅದನ್ನ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡೋದಿರ್ಬೋದು, ಇದೆಲ್ಲ ನಾವು ಆ ಸಮಯದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಆ ಬ್ರಾಹ್ಮಿ ಮುಹೂರ್ತ ಅಂತ ಏನಿದೆ ಅದನ್ನ ಮಾಡ್ಕೊಂಡು ಅಥವಾ ಧ್ಯಾನ ಮಾಡ್ಬೋದು. ಆ ಧ್ಯಾನದಲ್ಲೇ ನಾವು ಸಂಕಲ್ಪಗಳನ್ನ ಹೇಳ್ಕೊಳ್ಬೋದು. ಅದರಿಂದನೇ ನಾವು ಅಂದ್ರೆ ಅಂದ್ರೆ ಸಂಕಲ್ಪದಿಂದಲೇ ನಾವು ನಮ್ಮ ಏನು ಸಂಕಲ್ಪ ಇದೆ ಅದನ್ನ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು. ಇದೆಲ್ಲ ಕೂಡ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಅಂದ್ರೆ ಸಮಪಾಲಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ 3 ನಾವು ಜಾಗೃತಿಗೊಳಿಸ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾಸ್ಟರ್ಸ್ ನೋಡಿದಿಲ್ಲ, ಬ್ರಹ್ಮ ಮುಹೂರ್ತ ಅಂದ್ರೆ ಅತ್ಯಂತ ಸನ್ನಿಧಿಯ ಕಾಲ ಅಂತ. ಅಂದ್ರೆ ನಾವು ದೇವರಿಗೆ ಹತ್ರ ಆಗ್ತೀವೋ ಅಥವಾ ನಮ್ಮ ಆತ್ಮಕ್ಕೆ ಹತ್ರ ಆಗ್ತೀವೋ ಅಥವಾ ನಾವು ಜ್ಞಾನವನ್ನು ಪಡೀಲಿಕ್ಕೆ ಹತ್ರ ಆಗ್ತೀವೋ ಗೊತ್ತಿಲ್ಲ. ಒಟ್ಟು ಯಾವುದೇ ಒಂದು ನಾವು ಹತ್ರ ಆಗ್ಬೇಕು ಅಥವಾ ನಮ್ಮನ್ನ ನಾವು ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಯಾವುದೇ ಕೆಲಸ ಮಾಡ್ಬೋದು. ಧ್ಯಾನ ಮಾಡ್ಬೋದು ಅಥವಾ ಏನೋ ಒಂದು ಏಳಿಗೆ ಮಾಡ್ಕೋಬೇಕು, ನನಗೆ ಈ ತರ ಆಗ್ಬೇಕು ಅಂತ ಇದ್ರೆ ಯಾವುದೇ ಸಂಕಲ್ಪವನ್ನು ಮಾಡ್ಕೊಂಡು ಈ ಸಮಯದಲ್ಲಿ ಬೇಗ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ತಂದ್ಕೋಬೇಕು ಅಂದ್ರೆ ಸಂಯಮ ಮತ್ತು ಶಿಸ್ತು ಬೇಕು. ಅದೇ ರೀತಿ ಆತ್ಮ ಶಿಸ್ತಿನ ಮೊದಲ ಹೆಜ್ಜೆ ಅಂತಾನೆ ಹೇಳೋದು. ಯಾಕಂದ್ರೆ ಇದನ್ನ ಇಡ್ಬೇಕಾದ್ರೆ ನಮ್ಗೆ ಅಷ್ಟು ಅಂದ್ರೆ ನಮ್ಮಲ್ಲಿ ಶಿಸ್ತು ಬೇಕು. ಅಂದ್ರೆ ಶಿಸ್ತು ಅಂದ್ರೆ ನಾವು ಈ ಟೈಮಿಂದ ನಾನು ಎದ್ದೇ ಹೇಳ್ತೀನಿ, ಮಾಡ್ಕೊಳ್ತೀನಿ, ನನ್ನ ಆಹಾರ ಪದ್ಧತಿಗಳನ್ನ ಈ ತರ ಇಟ್ಕೊಂಡಿರ್ತೀನಿ. ಅಂದ್ರೆ ದಿನನಿತ್ಯದ ಕೆಲಸದಲ್ಲಿ ಅಂದ್ರೆ ಮೊಬೈಲ್ ಇರ್ಬೋದು ಅಥವಾ ಟಿವಿ ಇರ್ಬೋದು, ಅದನ್ನೆಲ್ಲ ಒಂದು ಹಂತದಲ್ಲಿ ನಾವು ನೋಡ್ಕೊಂಡು ನಮ್ಮ ಕೆಲಸ ಆದ ತಕ್ಷಣ ಅದನ್ನ ಬಿಟ್ಟು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಈ ತರ ಅಂದ್ರೆ ಹೇಳ್ಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡ್ರೆ ಆ ಟೈಮದಲ್ಲಿ ಎದ್ದು ನಾವು ಮಾಡ್ಕೊಂಡು. ಅದಕ್ಕಾಗಿ ಬ್ರಹ್ಮ ಮುಹೂರ್ತವೆಂದರೆ ಕೇವಲ ಬೆಳಗಿನ ಒಂದು ಸಮಯ ಅಲ್ಲ, ಅದು ನಮ್ಮನ್ನು
ಹೊಸದಾಗಿ ಹುಟ್ಟಿಸುವ ಒಂದು ಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಹೊಸದಾಗಿ ನಾವು ಹುಟ್ಟು ಬಂದಂಗೆ ಅಂತ ಹೊಸದಾಗಿ ಏನ್ ನಿರ್ಮಾಣ ಮಾಡ್ಕೋಬೇಕು ಆ ಸಮಯದಲ್ಲಿ ಎಲ್ಲದನ್ನು ಮಾಡ್ಕೋಬೇಕು. ನಾವು ಒಂದು ಹುಟ್ಟದಾದ ತಕ್ಷಣ ಪ್ರತಿಯೊಂದು ಹೆಜ್ಜೆಯನ್ನು ಹೇಗೆ ಇಡ್ತೀವಿ ನೋಡಿ, ಮಗು ಶಿಶಾವಸ್ಥೆ, ಆಮೇಲೆ ಮಗುವಿನ ಅವಸ್ಥೆ ಯಾವ ತರ, ಅದನ್ನೆಲ್ಲ ನಾವು ಇಲ್ಲೂ ಕೂಡ ನಿರ್ಮಾಣ ಮಾಡ್ಕೋಬಹುದು. ಪ್ರತಿಯೊಂದು ಪ್ರಗತಿಯನ್ನು ಕೂಡ ಇಲ್ಲಿ ಸಾಧಿಸ್ಬೋದು ಅಂತ. ಅದಕ್ಕಾಗಿ ನಾವು ಪ್ರತಿ ದಿನವೂ ಕೂಡ ಇದು ಪವಿತ್ರ ಕ್ಷಣ ಅಂದ್ರಂತ ಹೇಳ್ಬೋದು. ಸ್ವಲ್ಪ ಸಮಯ ನಾವು ಇದು ಕೊಟ್ಬಿಟ್ರೆ ನಮಗೆ ಏನ್ ಬೇಕೋ ಅದನ್ನ ನಾವು ಅತ್ಯಂತ ಅಂದ್ರೆ ಅದ್ಭುತವಾಗಿ ನಿರ್ಮಾಣ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬದುಕು ದಿವ್ಯವಾಗುತ್ತೆ ಅಂತ, ಮನಸ್ಸು ಸ್ಥಿರವಾಗುತ್ತೆ. ಪ್ರತಿಯೊಂದು ದಿನವೂ ಕೂಡ ನಮಗೆ ಆಶೀರ್ವಾದದಂತೆ ಆರಂಭವಾಗುತ್ತೆ. ಅಂದ್ರೆ ಪ್ರಕೃತಿ ನಮಗೆ ಅದನ್ನು ಕೊಡ್ತಾ ಇರುತ್ತೆ. ಬ್ರಹ್ಮಾಂಡ ಅಂತ ನಾವ್ ಏನ್ ಹೇಳ್ತೀವ ಆ ಸಮಯದಲ್ಲಿ ಮಾಡಿದಾಗ ಎಷ್ಟೋ ನಾವು ಋಷಿ ಮುನಿಗಳ ಸಾಧನೆ ಮಾಡಿ ಅವ್ರದೆಲ್ಲ ನಮಗೆ ಆಶೀರ್ವಾದ ಸಿಗ್ತಾ ಇರುತ್ತೆ ಅಂತ ಹೇಳಿ. ಆದ್ದರಿಂದ ನಿಮ್ಮ ಬೆಳಗಿನ ಮೊದಲ ಉಡುಗೊರೆಯಾಗಿ ಬ್ರಹ್ಮ ಮುಹೂರ್ತವನ್ನು ನಾವು ಸ್ವೀಕರಿಸಲೇಬೇಕು. ಇದು ನಮ್ಮ ಜೀವನಕ್ಕೆ ಅಂದ್ರೆ ಬೆಳಕು ಹಾಗೂ ದಾರಿ ತೋರಿಸುವ ಒಂದು, ಅಂದ್ರೆ ದಾರಿ ತೋರಿಸ್ಲಿಕ್ಕೆ, ಶಾಂತಿಯನ್ನು ತುಂಬಲಿಕ್ಕೆ ಒಂದು ಶಾಶ್ವತವಾದ ಒಂದು ಸ್ನೇಹಿತ ಅಂತ ಹೇಳ್ಬೋದು. ಅದಕ್ಕಾಗಿ ಮಾಸ್ಟರ್ ನಾವು ಪ್ರತಿದಿನ ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಮ್ಗೆ ಏನ್ ಬೇಕೋ ನಮ್ಮ ಆತ್ಮೋನ್ನತಿಗೆ ಇರ್ಬೋದು, ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಇರ್ಬೋದು, ನಾವು ಈ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಂಡ್ರೆ, ಹೇಗೋ ನಮ್ಮ ಈ ಮಹಾತ್ತರ ಫೌಂಡೇಶನ್ ಅಂತಿಂದ ಈಗ ಧ್ಯಾನ ಸ್ಟಾರ್ಟ್ ಆಗಿದೆ. ಆ ಧ್ಯಾನದಲ್ಲೇ ನಾವು ಕೂತು ನಮ್ಗೆ ಬೇಕಾಗಿದ್ದನ್ನು ನಾವು ಪಡ್ಕೊಳ್ಬಹುದು. ಅದನ್ನ ನಾವು ಮಾಡ್ಕೊಂಡಾಗ ನಮ್ಗೆ ಏನ್ ಬೇಕೋ ಒಂದು ಅದು ಸಿಗ್ತಾ ಇರುತ್ತೆ. ನಮ್ಮ ಜೀವನ ಸುಮಧುರವಾಗಿರುತ್ತೆ, ಸುಂದರವಾಗಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದು ಎಷ್ಟು ನಾವು ಉನ್ನತವಾಗಿ ಬೆಳೀತಾ ಇರ್ತೀವಿ ಅಂತ. ನಾವ್ ಅಂದ್ರೆ ಅಂದ್ರೆ ಅದು ಬೇಕು ಇದು ಬೇಕು ಅಂತಲ್ಲ, ನನಗೆ ಏನ್ ಬೇಕು, ನಾನ್ ಉನ್ನತವಾಗಿ ಹೋಗ್ಲಿಕ್ಕೆ ಅಥವಾ ನಾನ್ ಸಾಧನೆ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಅಥವಾ ಒಳ್ಳೆಯ ಮುಹೂರ್ತ ಅಂತ ಹೇಳ್ಬೋದು. ಮಾಸ್ಟರ್ಸ್, ನಾನು ಇಲ್ಲಿಯ ತನಕ ಈ ಬ್ರಹ್ಮ ಮುಹೂರ್ತದ ಬಗ್ಗೆ ಹೇಳಿದೆ. ಏನೋ ತುಂಬಾ ಜ್ಞಾನಿಗಳಿರ್ಬೋದು ಈ ವೇದಿಕೆಯಲ್ಲಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು, ಅದು ತುಂಬಾ ದೊಡ್ಡ ಸಬ್ಜೆಕ್ಟ್, ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅದಕ್ಕೋಸ್ಕರ ನಾವು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಣ. ನಮಗೆ ಏನ್ ಬೇಕೋ ಅದನ್ನ ನಾವು ಪಡ್ಕೊಳ್ಳೋಣ. ನಮ್ಮ ಪ್ರಕೃತಿ ಅಥವಾ ನಮ್ಮ ಬ್ರಹ್ಮಾಂಡ ನಮಗೆ ಅನೇಕ ಕೊಡ್ತಾ ಇದೆ. ಅದರಲ್ಲಿ ಇದನ್ನು ಕೂಡ ಒಂದು ಅಳವಡಿಸ್ಕೊಂಡು ನಮ್ಮ ಜೀವನ ಸುಂದರವಾಗಿಟ್ಕೊಳ್ಳೋಣ. ದೇವ್ರು ಕೊಟ್ಟಿರೋ ಈ ದೇಹ ಮತ್ತು ಈ ಮನಸ್ಸು ಆತ್ಮ ಅಂತ ನಾನು ಏನು ಅನ್ಕೋತಾ, ಇದಕ್ಕೆಲ್ಲ ಒಂದು ಸುಂದರವಾದ ಬದುಕನ್ನು ಕೊಟ್ಕೊಂಡು ನಾವು ಸುಂದರವಾಗಿರೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯ ತನಕ ಈ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದ ಬಗ್ಗೆ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಹಾಗೂ ನನಗೆ ಗೊತ್ತಿರೋಷ್ಟು ನಾನನ್ನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ರೇವತಿ ಮೇಡಮ್ ಅವರಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೆ ಹಾಗೂ ನನ್ನ ಎಲ್ಲ ಗುರುಗಳಿಗೂ ಅನಂತವಾದ ಧನ್ಯವಾದ ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.